ವ್ಯಾಸ ಮಹರ್ಷಿಯನ್ನು ನಾವು ಒಬ್ಬ ಕವಿ ಅಂತ ನೋಡಬೇಕು, ಅಥವಾ ಸಾಹಿತಿ ಅಂತ ನೋಡಬೇಕು, ಅಥವಾ ಇತಿಹಾಸಕಾರ ಅಂತ ನೋಡಬೇಕು. ವ್ಯಾಸ ಮಹರ್ಷಿಯ ಹುಟ್ಟು ಮತ್ತು ಮಹರ್ಷಿಯಾದ ಬಗೆ. ನೀವು ಹೇಳಿದ ಎಲ್ಲವೂ ಹೌದಾಗಿ ಅವರು ಕಾಣಿಸ್ತಾರೆ, ಹಾಗಾಗಿ ಆ ಪ್ರಶ್ನೆ ಹುಟ್ಕೊಂಡಿದೆ. ಇಷ್ಟು ಸನಾತನ ಜ್ಞಾನ ಅನ್ನೋದು ನಮಗೆ ಸಿಕ್ಕಿದೆಯಲ್ಲ, ಇದಕ್ಕೆ ನಾವು ವ್ಯಾಸರಿಗೆ ಕೃತಜ್ಞರಾಗಿರಬೇಕು. ಅವರನ್ನು ಭಾರತೀಯ ಜ್ಞಾನ ಪರಂಪರೆಯ ಆಧಾರಶಿಲೆ ಅಂತ ಕರಿಬೇಕಾಗಿದೆ ನಾವೀಗ. ಅವರಿಗಿಂತ ಹಿಂದಿನದ್ದು ಸಿಗೋದು ಯಾವುದು ಅಂದರೆ ವೇದಗಳು, ರಾಮಾಯಣ ಬಿಟ್ಟರೆ ಬೇರೆದು ಸಿಗೋದೇ ಇಲ್ಲ. ಅವರ ಹುಟ್ಟು ಅಂತ ಬಂದಾಗ ವಿಲಕ್ಷಣವಾದ ಹುಟ್ಟು ಅಂತ ಕರಿಬೇಕದ. ಪರಾಶರರ ದಾಂಪತ್ಯದಿಂದ ಹುಟ್ಟಿ ಬಂದ್ರ ಅಂದ್ರೆ ಹಾಗೂ ಅಲ್ಲ. ವ್ಯಾಸರ ಹುಟ್ಟು ಅಂತ ಬಂದಾಗ 9 ಮಾಸಗಳಿಲ್ಲ, ಹುಟ್ಟಿದ ಕೂಡಲೇ ತಾಯಿಗೆ ನಮಸ್ಕಾರ ಮಾಡಿ ಹೇಳಿದ್ರು ತಪಸ್ಸಿಗೆ ಹೋಗ್ತೀನಿ. ಅಲ್ಲಿ ಹುಟ್ಟಿ ಬಂದ ವ್ಯಾಸರಿದಾರಲ್ಲ, ಅವರು ಕಾಣಿಸಿಕೊಂಡವರು ಅಂತ ಅಷ್ಟೇ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸತ್ಯ ಮಿಥ್ಯ ವಿಶೇಷ ಸರಣಿ ನಿಜಕ್ಕೂ ಜನಪ್ರಿಯ ಆಗ್ತಾ ಇದೆ. ಅದಕ್ಕೆ ನೀವೇ ಕಾರಣ. ವೀಕ್ಷಕರಾದ ನೀವು ಅದನ್ನು ಅತ್ಯಂತ ಸಂಭ್ರಮದಿಂದ ನೋಡ್ತೀರಿ ಎನ್ನುವಂಥದ್ದು ನಮಗೆ ಇನ್ನಷ್ಟು ಖುಷಿ ಕೊಡುವಂಥ ಸಮಾಚಾರ. ಈ ಒಂದು ಸಂಭ್ರಮಕ್ಕೆ ಕಾರಣರಾದವರು ವಿದ್ವಾಂಸರಾದಂಥ ಜಗದೀಶ್ ಶರ್ಮ ಸಂಪಾವ್ ಅವರು ಮತ್ತೆ ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಅವರನ್ನು ನಾನು ಸ್ವಾಗತ ಮಾಡ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸತ್ಯಮಿಥ್ಯ ಸರಣಿಯಲ್ಲಿ ಇವತ್ತು ವ್ಯಾಸ ಮಹರ್ಷಿಗಳ ಬಗ್ಗೆ ಮಾತಾಡೋಣ ಅನ್ನುವಂಥದ್ದು ನಮ್ಮ ಒಂದು ವಿಚಾರ. ಮಹಾಭಾರತದ ಕರ್ತೃ ವ್ಯಾಸರು. ಸೊ ವ್ಯಾಸ ಮಹರ್ಷಿಯನ್ನು ನಾವು ಒಬ್ಬ ಕವಿ ಅಂತ ನೋಡಬೇಕು, ಅಥವಾ ಸಾಹಿತಿ ಅಂತ ನೋಡಬೇಕು, ಮಹರ್ಷಿ ಅಂತ ನೋಡಬೇಕು, ಅಥವಾ ಸಂಸ್ಕೃತಿ ಚಿಂತಕ ಅಂತ ನೋಡಬೇಕು, ಅಥವಾ ಇತಿಹಾಸಕಾರ ಅಂತ ನೋಡಬೇಕು. ವ್ಯಾಸ ಮಹರ್ಷಿಯ ಹುಟ್ಟು ಮತ್ತು ಮಹರ್ಷಿಯಾದ ಬಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದರೆ, ನೀವು ವ್ಯಾಸರನ್ನು ಹೇಗೆ ನೋಡಬೇಕು ಅನ್ನುವ ನಿಮ್ಮ ಪ್ರಶ್ನೆನೇ ಭಾಳ ಸೊಗಸಾಗಿರೋದು. ನೀವು ಹೇಳಿದ ಎಲ್ಲವೂ ಹೌದಾಗಿ ಅವರು ಕಾಣಿಸ್ತಾರೆ, ಹಾಗಾಗಿ ಆ ಪ್ರಶ್ನೆ ಹುಟ್ಕೊಂಡಿದೆ. ಮಹಾಭಾರತದಂಥ ಕೃತಿಯನ್ನು ಬರೆದಿದ್ದಾರೆ, 18 ಪುರಾಣಗಳನ್ನು ಬರೆದಿದ್ದಾರೆ. ಹಾಗೆ ನೋಡಿದಾಗ ಅವರನ್ನು ಕವಿ ಅಂತ ಕರಿಬೇಕು. ಮಹಾಭಾರತ ನೋಡಿದಾಗ ಅದೊಂದು ಕಾವ್ಯ ಅಲ್ಲ ಅಂತ ಹೇಳೋದು ಕಷ್ಟ ಆಗುತ್ತೆ. ಹಾಗಿದೆ. ಗೋಪಾಲಕೃಷ್ಣ ಅಡಿಗರು ಒಂದು ಕಡೆ ಬರೀತಾರೆ, ಮಹಾಭಾರತವನ್ನು ನಾವು ಇಷ್ಟು ಕಾಲವೂ ಅದನ್ನು ಒಂದು ಕಾವ್ಯ ಅಂತ ಒಪ್ಪಿಕೊಳ್ಳದೆ ತಪ್ಪು ಮಾಡಿದ್ದೀವಿ ಅಂತ ಗೋಪಾಲಕೃಷ್ಣ ಅಡಿಗರು ಹೇಳ್ತಾರೆ. ಅಂದರೆ ಮಹಾಭಾರತವನ್ನು ನೀವು ಪುರಾಣಗಳ ಪಟ್ಟಿಯಲ್ಲೋ ಇತಿಹಾಸದ ಪಟ್ಟಿಯಲ್ಲೋ ಸೇರಿಸಿ ನಿಲ್ಲಿಸುವಂತಿಲ್ಲ ಅಂತ. ಯಾಕೆ ಆ ಮಾತನ್ನು ಅಡಿಗರು ಹೇಳ್ತಾರೆ ಅಂದರೆ, ನೀವು ಮಹಾಭಾರತ ಅನ್ನೋದು ಒಬ್ಬ ಕವಿಯ ಅದ್ಭುತ ಕಾವ್ಯವಾಗಿ ಇದೆ ಅದು ಅಂತ. ಈಗ ರಾಮಾಯಣವನ್ನು ನಾವು ಕಾವ್ಯವಾಗಿ ನೋಡ್ಕೊಂಡ್ಬಂದಿದ್ದೀವಿ. ಇವರು ವಾಲ್ಮೀಕಿಯನ್ನು ಕವಿ ಅಂತಲೇ ನೋಡ್ತೀವಿ, ಆದರೆ ವ್ಯಾಸರನ್ನು ಕವಿ ಅಂತ ಹೇಳಿದ್ದು ಕಡಿಮೆ. ಆದರೆ ಮಹಾಭಾರತವನ್ನು ನೋಡಿದರೆ ಅದು ಅದ್ಭುತವಾದ ಕಾವ್ಯವಾಗಿ ಕಾಣಿಸ್ಕೊಂಡಿದೆ, ಒಂದು ಐತಿಹಾಸಿಕ ಕಾವ್ಯವಾಗಿ ಕಾಣಿಸ್ಕೊಂಡಿದೆ. ಹಾಗೆ ಅದು ಹೌದು. ಇನ್ನು ಇತಿಹಾಸದ ದಾಖಲಾತಿ ಅಂತ ಅಂದಾಗ ಅವರು ಮಾಡಿದ ಮಹಾಭಾರತ ಮತ್ತು ಪುರಾಣಗಳೇನಿದೆ, 18 ಪುರಾಣಗಳು ಮತ್ತು ಈ ಮಹಾಭಾರತ ಅನ್ನೋದು ಏನಿದೆ, ಇದಿಷ್ಟನ್ನೂ ಗಮನಿಸಿದಾಗ ಒಬ್ಬ ಇತಿಹಾಸವನ್ನು ದಾಖಲಿಸಿದ ಅಪರೂಪದ ವ್ಯಕ್ತಿತ್ವ ಅನ್ನೋದು ಕಾಣಸಿಗುತ್ತೆ ನಮಗೆ. ಮಹಾಭಾರತ ಅವರದೇ ಕಾಲದಲ್ಲಿ ನಡೆದ ಘಟನೆ. ಆದರೆ ಮಹಾಭಾರತದಲ್ಲಿ ಪ್ರಾಯಶಃ ಒಂದು 70ರಷ್ಟು ಭಾಗ ಅದರ ಹಿಂದಿನ ಇತಿಹಾಸವನ್ನು ಹೇಳ್ತಾ ಹೋಗುತ್ತೆ. ಅದು ಒಂದು ಘಟನೆಯನ್ನು ಹೇಳ್ತಾ ಇರುವಾಗಲೋ ಯಾವುದೋ ಕಾರಣಕ್ಕೋ ಇನ್ನೇನಕ್ಕೋ ಹಳೆ ಕಥೆಗಳನ್ನೆಲ್ಲ ಹೇಳ್ತಾ ಹೋಗುತ್ತೆ ಅದು. ಹಾಗೇನೆ 18 ಪುರಾಣಗಳಂತೂ 18 ಪುರಾಣಗಳಲ್ಲಿ ಪ್ರತಿಶತ 1ರಷ್ಟು ವ್ಯಾಸರ ಕಾಲದ್ದಿರ್ಬೋದು, ಮತ್ತು ಉಳಿದದ್ದಷ್ಟೂ ಅದಕ್ಕಿಂತ ಹಿಂದಿನ ಇತಿಹಾಸ. ಅಂದರೆ ವ್ಯಾಸರು ಇದ್ದ ಕಾಲಕ್ಕಿಂತ ಹಿಂದಿನ ವಿಶಿಷ್ಟವಾದ ಸಂಗತಿಗಳನ್ನೆಲ್ಲ ಪುರಾಣ ಮತ್ತು ಮಹಾಭಾರತದಲ್ಲಿ ಅವರು ತಂದುಬಿಟ್ಟಿದ್ದಾರೆ. ಹಾಗೆ ನೋಡಿದಾಗ ಅವರನ್ನು ಇತಿಹಾಸಕಾರರು ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ನೀವು ಸಂಸ್ಕೃತಿ ಚಿಂತಕ ಅನ್ನುವ ಭಾಳ ಒಳ್ಳೆಯ ಶಬ್ದವನ್ನು ಬಳಸಿದ್ರಿ. ಇವತ್ತು ನಮ್ಮ ಸನಾತನ ಜ್ಞಾನ ಅನ್ನೋದು ಏನಿದೆ, ಇಷ್ಟು ಸನಾತನ ಜ್ಞಾನ ಅನ್ನೋದು ನಮಗೆ ಸಿಕ್ಕಿದೆಯಲ್ಲ, ಇದಕ್ಕೆ ನಾವು ವ್ಯಾಸರಿಗೆ ಕೃತಜ್ಞರಾಗಿರಬೇಕು. ಸನಾತನ ಸಾಹಿತ್ಯ ಪ್ರಪಂಚ ಏನಿದೆ, ಇದಿಷ್ಟು ವ್ಯಾಸರ ಕೊಡುಗೆಯೇ ಆಗಿಬಿಟ್ಟಿದೆ. ಈಗ ಅವರು ವೇದಗಳನ್ನು ವಿಭಾಗಿಸಿದರು. ಪ್ರಾಚೀನ ಸಾಹಿತ್ಯ ಅದು ಜಗತ್ತಲ್ಲೇ ಇವತ್ತರಿಗೂ ಪ್ರಾಚೀನ ಸಾಹಿತ್ಯ ಅಂತ ಎಲ್ಲರೂ ಒಪ್ಪಿಕೊಳ್ತಾ ಇದ್ದಾರೆ. ಆ ಪ್ರಾಚೀನ ಸಾಹಿತ್ಯದ ಮೇಲೆ ಕೆಲಸ ಮಾಡಿದ್ದಾರೆ. ಅಂದರೆ ಒಂಥರ ಎಡಿಟಿಂಗ್ ವರ್ಕ್ ಅನ್ನೋ ಥರ ಮಾಡ್ತೀವಲ್ಲ, ಅದನ್ನು ವಿಭಾಗೀಕರಣ ಮಾಡಿ ಅದನ್ನು ದೊರಕಿಸಿಕೊಟ್ಟ ಕೆಲಸ ಅವ್ರು ಮಾಡಿದ್ದಾರೆ. ಪುರಾಣಗಳಂತೂ ಅವರದ್ದೇ ಸೃಷ್ಟಿ, ಮಹಾಭಾರತ ಅವರದ್ದೇ ಸೃಷ್ಟಿ. ಇನ್ನು ನಮ್ಮ ದಾರ್ಶನಿಕ ಪರಂಪರೆ ಅಂತ ಏನಿದೆ, ತತ್ವಶಾಸ್ತ್ರ ಅಥವಾ ಫಿಲಾಸಫಿ, ಸ್ಪಿರಿಚುಯಾಲಿಟಿ ಅನ್ನೋ ಬೇರೆ ಬೇರೆ ತರಹದಲ್ಲೆಲ್ಲ ಬಳಸ್ತೀವಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ ಶಬ್ದಗಳಿಗೆ. ಆದರೆ ಒಟ್ಟು ತಾತ್ವಿಕ ಹಿನ್ನೆಲೆ ಅಂತ ತೆಗೆದುಕೊಂಡಾಗ ಇಡೀ ಸನಾತನತೆಯ ತಾತ್ವಿಕತೆ ಏನು ಅಂತ, ಅದು ಯಾವುದೇ ಒಂದು
ಸಿದ್ಧಾಂತ ಅಂತ ಅಂದರೆ ಅದೊಂದು ಕ್ರಿಯಾರೂಪವಾಗಿ ಬೆಳೆದಿರುತ್ತೆ, ಅದು ಸಂಸ್ಥಾರೂಪವಾಗಿ ಬೆಳೆದಿರುತ್ತೆ, ಅದು ಒಂದಿಷ್ಟು ಪ್ರತಿಮಾರೂಪವಾಗಿ ಬೆಳೆದಿರುತ್ತೆ, ಕೆಲವು ಕುರುಹುಗಳು, ಕೆಲವು ಗುರುತುಗಳು ಹೀಗೆಲ್ಲ ಬೆಳೆಯುತ್ತೆ. ಆದರೆ ಇದರ ಒಟ್ಟು ಹಿನ್ನೆಲೆ ಏನು ಅಂತ ನೋಡ್ತೀವಲ್ಲ, ಅದು ಅದರ ತಾತ್ವಿಕತೆ. ಆ ತಾತ್ವಿಕತೆ ಏನು ಅಂತ ನೋಡೋಕ್ಕೆ ಹೊರಟ್ರೆ ಅವರು ಕೊಟ್ಟ ಬ್ರಹ್ಮಸೂತ್ರಗಳಿವೆ. ಇಡೀ ಭಾರತೀಯ ಪರಂಪರೆಯ ತಾತ್ವಿಕತೆ ಏನು ಅಂತ ಹೇಳುವಂಥ ಬ್ರಹ್ಮಸೂತ್ರಗಳನ್ನು ರಚಿಸಿಕೊಟ್ಟಿದ್ದಾರೆ. ಹಾಗಾಗಿ 20 ಕೃತಿಗಳನ್ನು ರಚಿಸಿದ್ದಾರೆ, ಅದೆಲ್ಲವೂ ಮಹತ್ವದ್ದೇ. ಹಾಗೆ ನೋಡಿದಾಗ ಬ್ರಹ್ಮಸೂತ್ರ ರಚನೆಯ ವಿಷಯವನ್ನು ನೋಡಿದಾಗ, ವೇದಗಳನ್ನು ವಿಭಾಗಿಸಿದ್ದನ್ನು ನೋಡಿದಾಗ ಅವರನ್ನು ಭಾರತೀಯ ಜ್ಞಾನ ಪರಂಪರೆಯ ಆಧಾರಶಿಲೆ ಅಂತ ಕರಿಬೇಕಾಗಿದೆ ನಾವೀಗ. ಅವರಿಗಿಂತ ಹಿಂದಿನದ್ದು ಸಿಗೋದು ಯಾವುದು ಅಂದರೆ ವೇದಗಳು, ರಾಮಾಯಣ ಬಿಟ್ಟರೆ ಬೇರೆದು ಸಿಗೋದೇ ಇಲ್ಲ. ಉಳಿದಿದ್ದೆಲ್ಲ ವ್ಯಾಸರದ್ದೇ ಸೃಷ್ಟಿ. ಸನಾತನ ಸಾಹಿತ್ಯ ಅಂತ ಏನು ಹೇಳ್ತೀವಿ, ಅದರಲ್ಲಿ ವೇದ ಸಾಹಿತ್ಯ ಅವರಿಗಿಂತ ಮೊದಲಿತ್ತು, ಅವರು ಅದ್ರ ಮೇಲೂ ಕೆಲಸ ಮಾಡಿದ್ರು. ರಾಮಾಯಣ ಅವರಿಗಿಂತ ಮೊದಲಿತ್ತು. ಅದನ್ನು ಹೊರತುಪಡಿಸಿ ಕೃತಿಗಳು ಅಂತ ನೋಡಿದ್ರೆ, ಗ್ರಂಥಗಳು ಅಂತ ನೋಡಿದ್ರೆ ವ್ಯಾಸರದ್ದೇ ಸಿಗೋದು ನಮಗೆ. 20 ಗ್ರಂಥಗಳು ಸಿಗುತ್ತವೆ. ಇನ್ನು ಸ್ಮೃತಿಗಳು ಹುಟ್ಕೊಂಡಿವೆ, ಅದೆಲ್ಲ ಕೆಲವು ಯಾವುದೋ ಅದರ ಹಿಂದೂ ಸ್ವಲ್ಪ ಇದ್ದಿರಬಹುದು. ಈಗ ಮನು ಇತ್ಯಾದಿಗಳ ಸ್ಮೃತಿಗಳ ಉಲ್ಲೇಖ ಮಹಾಭಾರತಾದಿಗಳಲ್ಲೂ ಬರೋದರಿಂದ ಕೆಲವು ಸ್ಮೃತಿಗಳು ಹಿಂದೆ ಸಿಕ್ಕಿರಬಹುದು. ಅವು ಎಷ್ಟು ಗ್ರಂಥಗಳ ರೂಪದಲ್ಲಿ ಇದ್ದುವು, ಬರಿಯ ಇದರ ರೂಪದಲ್ಲಿ ಹೋಗಿತ್ತಾ ಅನ್ನೋದು ಗೊತ್ತಿಲ್ಲ. ಹಾಗೆ ನೋಡಿದಾಗ ಸನಾತನ ಸಾಹಿತ್ಯ ಅಂತ ತಗೊಂಡ್ರೆ ಅದರಲ್ಲಿ ಸಿಂಹ ಪಾಲು ವ್ಯಾಸರ ಕೊಡುಗೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಅದರ ಮೇಲೆ ಅವರು ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಯಾವುದು ಸನಾತನತೆ ಅಂತ ಅರ್ಥ ಮಾಡ್ಕೊಳ್ಬೇಕು, ಯಾವುದು ಸಂಸ್ಕೃತಿ ಅಂತ ಅರ್ಥ ಮಾಡ್ಕೊಳ್ಬೇಕು, ಈ ಮಣ್ಣಿನ ತತ್ವ ಏನು, ಈ ಮಣ್ಣಿನ ನಡೆ ನುಡಿಗಳೇನು, ಈ ಮಣ್ಣಿನ ಸ್ವಭಾವ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ವ್ಯಾಸರನ್ನು ಹೊರತುಪಡಿಸಿ ಬೇರೆ ದಾರಿ ಬಹಳ ಕಡಿಮೆ ಅಂತ. ಅಂದರೆ ವ್ಯಾಸರನ್ನು ಆಶ್ರಯಿಸಿದರೆ ಮಾತ್ರ ಪೂರ್ಣ ದರ್ಶನ ಸಾಧ್ಯ ಆಗುತ್ತೆ. ಹಾಗಾಗಿ ಅವರನ್ನು ಅದ್ಭುತವಾದ ಸಂಸ್ಕೃತಿ ಚಿಂತಕ ಅಂತಲೂ ಕರೀಲೇಬೇಕಾಗತ್ತೆ. ಇಷ್ಟು ಕಾರ್ಯಗಳನ್ನು ಮಾಡಿದವರು. ಅವರ ಹುಟ್ಟು ಅಂತ ಬಂದಾಗ ಒಂದು ವಿಲಕ್ಷಣವಾದ ಹುಟ್ಟು ಅಂತ ಕರಿಬೇಕು ಅದನ್ನು. ವಿಲಕ್ಷಣ ಅಂತ, ವಿಲಕ್ಷಣ ಅನ್ನೋ ಶಬ್ದವನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ, ವಿಲಕ್ಷಣವಾದದ್ದು ಅಂತ ಯಾವಾಗ ಹೇಳ್ತೀವಿ ಅಂದರೆ, ಸಾಮಾನ್ಯವಾಗಿ ಒಂದು ಕ್ರಮ ಹೇಗಿರುತ್ತೋ ಅದಲ್ಲದೊಂದಿದ್ದಾಗ ವಿಲಕ್ಷಣ ಅಂತ ಕರಿತೀವಿ ನಾವು ಅದನ್ನು. ವಿಭಿನ್ನ, ವಿಶಿಷ್ಟ ಅಂತೆಲ್ಲ ಕರಿತೀವಿ. ವಿಲಕ್ಷಣ ಅಂತ ಯಾಕಾಯಿತು ಅಂತ ಅಂದರೆ, ಒಬ್ಬ ಮಹರ್ಷಿಯ ಮಗ ಅವರು, ವಸಿಷ್ಠ ಪರಂಪರೆಯ ಮಹರ್ಷಿಯ ಮಗ ವಸಿಷ್ಠರ ಮಗ ಶಕ್ತಿ, ಅವರ ಮಗ ಪರಾಶರರ ಮಗ ಆಗಿ ಹುಟ್ಟಿ ಬಂದಿದ್ದೀವರು. ಅಂದರೆ ರಾಮನ ಗುರುಗಳಾಗಿದ್ದರಲ್ಲ ವಸಿಷ್ಠರು, ಆ ಪರಂಪರೆಯ 4ನೆಯ ತಲೆಮಾರು ಅವರು ವ್ಯಾಸರು. ಪರಾಶರ ಮಹರ್ಷಿಯ ಮಗ. ಹಾಗಂತ ಪರಾಶರರ ದಾಂಪತ್ಯದಿಂದ ಹುಟ್ಟಿ ಬಂದ್ರ ಅಂದ್ರೆ ಹಾಗೂ ಅಲ್ಲ. ಪರಾಶರರು ಯಮನೆಯನ್ನು ದಾಟೋದಕ್ಕೆ ಅಂತ ಬಂದಿದ್ರು. ಆಗ ಅಲ್ಲಿ ಸತ್ಯವತಿ ಇದ್ಲು, ಮಹಾಭಾರತದ ಏನು ಇವರೆಲ್ಲರ ಮೂಲದಲ್ಲಿ ನಿಂತ್ಕೊಳ್ತಾಳಲ್ಲ, ಶಂತನುವಿನ ಪತ್ನಿಯಾಗಿ, ವಿಚಿತ್ರ ವೀರ್ಯ ಚಿತ್ರಾಂಗದ, ಆಮೇಲೆ ಧೃತರಾಷ್ಟ್ರ ಪಾಂಡವರ ಹುಟ್ಟಿಗೆ ನಿಯೋಗದ ಕಾರಣಕ್ಕಾಗಿ ಕಾರಣ ಆಗ್ತಾಳೆ. ಸತ್ಯವತಿ ಅನ್ನೋಳು ಬಹಳ ದೊಡ್ಡ ಮಹಾಭಾರತದ ಮುಖ್ಯ ಸ್ಥಾನದಲ್ಲಿರೋಳು. ಅವಳು ಅಲ್ಲಿರ್ತಾಳೆ, ಅವಳಿಗಿನ್ನೂ ವಿವಾಹ ಆಗಿಲ್ಲ. ಅವಳು ಯಾಕೆ ಅಲ್ಲಿರ್ತಾಳೆ ಅಂದರೆ ದೋಣಿ ನಡೆಸಬೇಕು. ಅವಳ ತಂದೆ ದೋಣಿ ನಡೆಸುವ ಕಾರ್ಯವನ್ನು ಮಾಡ್ತಾ ಇರ್ತಾನೆ, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ ದೋಣಿಯಲ್ಲಿ ದಾಟಬೇಕಿದೆ. ಅದನ್ನು ನಡೆಸೋದಕ್ಕೆ ಅಂತ ಅವಳು ಇರ್ತಾಳೆ. ಪರಾಶರರು ಬರ್ತಾರೆ, ದೋಣಿ ಹತ್ಕೊಳ್ತಾರೆ. ದೋಣಿಯಲ್ಲಿ ಹೋಗುವಾಗ ಪರಾಶರರು ಹೇಳ್ತಾರೆ, ನಿನ್ನಿಂದ ಒಬ್ಬ ಪುತ್ರನನ್ನು ಪಡೆದುಕೊಳ್ಬೇಕು ನಾನು ಅಂತ, ಒಬ್ಬ ಮಗನನ್ನು ಪಡೆದುಕೊಳ್ಬೇಕು ಅಂತ. ಅಂದರೆ ಅದು ವಿವಾಹದ ಅಪೇಕ್ಷೆ ಕೂಡ ಅಲ್ಲ, ಸಂಸಾರದ ಅಪೇಕ್ಷೆ ಕೂಡ ಅಲ್ಲ, ಒಂದು ಮಗುವನ್ನು ಪಡೆದುಕೊಳ್ಬೇಕು ಅನ್ನುವ ಮಾತು ಅಲ್ಲಿ ಬರೋದು. ಮಗುವನ್ನು ಪಡ್ಕೊಳ್ಬೇಕು ಅಂತ, ಅಲ್ಲಿ ದೈಹಿಕ ಆಕಾಂಕ್ಷೆ ಕೂಡ ಅಲ್ಲ ಅದು. ಆಗ ಬರೋದೇನೆಂದರೆ, ನದಿಯ ನಡುವೆ ಸುತ್ತ ಮುಕ್ತವಾದ ಜಾಗದಲ್ಲಿ ಆ ಕ್ರಿಯೆ ಹೇಗೆ ಅಂತ. ಆಗ ಕತ್ತಲು ಮಾಡ್ತಾರೆ ಅವರು ಅಂತ, ಪರಾಶರರು ಅಂತ. ಆಗ ಅಲ್ಲಿ ವ್ಯಾಸರು ಹುಟ್ಟುತ್ತಾರೆ. ಹುಟ್ಟುತ್ತಾರೆ ಅಂದರೆ ಅದು ಕೂಡ ವಿಲಕ್ಷಣ. ಗರ್ಭಿಣಿ ಆದರೆ ನವಮಾಸ ತುಂಬಬೇಕು, ಹಾಗೆ ಗರ್ಭ ಹೊರಲಿಲ್ಲ. ಈಗ ನಾವು ಈ ಕರ್ಣ ಹುಟ್ಟುತ್ತಾನೆ ಕುಂತಿಗೆ, ನಾವೆಲ್ಲ ಏನು ಅಂದ್ಕೊಂಡಿದ್ದೀವಿ, ಸೂರ್ಯ ಬಂದ ಕೂಡಲೇ ಕರ್ಣ ಹುಟ್ಟಿದ್ದಾನೆ ಅಂತ. ಹಂಗೆ ಹುಟ್ಟಿಲ್ಲ ಅವನು. ಕುಂತಿ ನವಮಾಸ ಗರ್ಭ ಹೊತ್ತಿದ್ದಾಳೆ. ಆದರೆ ವ್ಯಾಸರ ಹುಟ್ಟು ಅಂತ ಬಂದಾಗ 9 ಮಾಸಗಳಿಲ್ಲ, ಸದ್ಯ ಪ್ರಸೂತಿ ಅಂತ, ಸದ್ಯೋ ಗರ್ಭ ಸದ್ಯ ಪ್ರಸೂತಿ ಅಂತ. ಗರ್ಭಿಣಿ ಕೂಡಲೇ ಗರ್ಭಿಣಿ ಆದ್ಲು, ಗರ್ಭಿಣಿ ಆದ ಕೂಡಲೇ ಮಗು ಹುಟ್ಟಿಬಿಡ್ತು. ಆಯಿತು, ಹುಟ್ಟಿದ ಮಗು ಪುಟ್ಟ ಮಗುವಾಗಿತ್ತ, ಹಾಲುಣಿಸಬೇಕಾ, ಹಾಲುಗಲ್ಲದ ಕಂದನ ಅಂದರೆ ಅಲ್ಲ.
ಆ ಮಗು ಬೆಳೆದು ನಿಂತಿತ್ತು, ಮಗುವಿಗೆ ಯೌವನ. ಓಹೋ. ಹಾಂ, ತಾಯಿಯ ವಯಸ್ಸಿನಷ್ಟು ಹೆಚ್ಚು ಕಡಿಮೆ, ಮಗು ಎದ್ದು ನಿಂತು ಬಿಡ್ತು ಅಂತ. ಅಂದರೆ ಇವೆಲ್ಲವೂ ವಿಲಕ್ಷಣವಾದದ್ದು. ಅದರ ಅರ್ಥ ಏನು ಅಲ್ಲಿ ಅಂತ ಅಂದರೆ, ವ್ಯಾಸರು ಮಹಾಭಾರತದ ದೃಷ್ಟಿಕೋನದಲ್ಲಿ, ಸಾಂಪ್ರದಾಯಿಕ ದೃಷ್ಟಿಕೋನದಲ್ಲಿ ನೋಡೋದಾದರೆ, ಅವರು ಹುಟ್ಟಿ ಬರಬೇಕಾಗಿತ್ತು ವ್ಯಾಸರು. ಆದರೆ ಹುಟ್ಟಿ ಬರೋದಕ್ಕೆ ಒಂದು ನೆವ ಬೇಕು. ಹೇಗೆ ಅಂದರೆ, ನಮ್ಮ ಪುರಾಣಗಳು, ಮಹಾಭಾರತ, ರಾಮಾಯಣ ಇವುಗಳನ್ನೆಲ್ಲ ನೋಡಿದಾಗ ಏನು ಅಂದರೆ, ಭಗವಂತ ಕೂಡ ಅವತಾರ ಮಾಡಬೇಕು ಅಂದರೆ ಅದಕ್ಕೆ ಈ ಸೃಷ್ಟಿಗೆ ಸಂಬಂಧಿಸಿದಂತೆ ಒಂದಿಷ್ಟು ನಿಯಮಗಳನ್ನು ಪಾಲನೆ ಆಗದೆ ಹುಟ್ಟು ಬರೋದಿಲ್ಲ. ಇಲ್ಲಿ ಕ್ರಮಗಳನ್ನು ಮೀರಿ ಹುಟ್ಟಿ ಬರೋದಿಲ್ಲ. ಹಾಗೆಯೇ ಇದ್ದಕ್ಕಿದ್ದಂತೆ ಆವಿರ್ಭವಿಸೋದಿಲ್ಲ ಇಲ್ಲಿ ಯಾವುದು. ಅದಕ್ಕೊಂದು ಕಾರಣ ಬೇಕು, ಅದಕ್ಕೊಂದು ನೆವ ಬೇಕು, ಅಲ್ಲೇನೋ ಒಂದು ಘಟನೆ ಆಗಬೇಕು, ಆಗಬೇಕು ಅಂತ. ಹಾಗೆ ವ್ಯಾಸರು ಹುಟ್ಟಿ ಬರಬೇಕಾಗಿತ್ತು, ಅಷ್ಟಕ್ಕೆ ಬೇಕಾಗುವಂತೆ ಅಲ್ಲಾಯಿತು ಅಷ್ಟೇನೆ ಅಂತ. ಹುಟ್ಟಿದರು, ಹುಟ್ಟಿದ ಕೂಡಲೇ ತಾಯಿಗೆ ನಮಸ್ಕಾರ ಮಾಡಿ ಹೇಳಿದ್ರು, ತಪಸ್ಸಿಗೆ ಹೋಗ್ತೀನಿ, ನಿನಗೆ ಬೇಕಾದಾಗ ನೀನು ನೆನಪು ಮಾಡಿಕೊಂಡ್ರೆ ಸಾಕು, ನಾನು ಬರ್ತೀನಿ ಅಂತ. ಅಂದರೆ ನೆನಪು ಮಾಡಿಕೊಂಡರೆ ಸಾಕು ಬರ್ತೀನಿ ಅನ್ನೋದಿದೆಯಲ್ಲ, ಅದು ಭಾಳ ವಿಶಿಷ್ಟವಾದದ್ದು. ಯಾರಾದರೂ ಬರಬೇಕು ಅಂದರೆ ಅವರು ಬರಬೇಕು ಅಂತ ನಮಗೆ ಆಸೆ ಇದೆ ಅನ್ನೋದನ್ನು ಅವ್ರಿಗೆ ತಲುಪಿಸಬೇಕಾಗತ್ತೆ. ಯಾವುದೋ ಕಾಲದಲ್ಲಿ ಪತ್ರ ಬರಿತಾ ಇದ್ರು ನಾವು ಚಿಕ್ಕವರಿದ್ದಾಗ, ಆಮೇಲೆ ಏನೋ ಟೆಲಿಗ್ರಾಮ್ಗಳು ಬಂದು, ಆಮೇಲೆ ನಾವು ನೋಡ್ತಾ ನೋಡ್ತಾ ಫೋನ್ ಬಂದ್ವು, ಮೊಬೈಲ್ ಬಂತು. ಈಗ ಬಿಡಿ, ಈ ಕ್ಷಣದಲ್ಲಿ ಸುದ್ದಿ ಕಳಿಸ್ಕೋತೀವಿ ನಾವು. ಆದರೆ ಇದೆಲ್ಲ ಏನು ಅಂದರೆ, ನಮ್ಮ ಮನಸ್ಸಿನಲ್ಲಿ ಹುಟ್ಟುವ ಒಂದು ಆಕಾಂಕ್ಷೆಯನ್ನು ನಾವು ಬೇರೆ ಬೇರೆ ವಿಧಾನಗಳನ್ನು ಬಳಸಿ, ಬೇರೆ ಬೇರೆ ಡಿವೈಸ್ಗಳನ್ನು ಬಳಸಿ, ಉಪಕರಣಗಳನ್ನು ಬಳಸಿ ಅವರಿಗೆ ಸಂದೇಶವನ್ನು ತಲುಪಿಸ್ತೀವಿ. ತಲುಪುವ ಸಂದೇಶ ಎಲ್ಲಿಯದ್ದು ಅಂದರೆ ಮನಸ್ಸಿನದ್ದು ಅಂತ ಅಲ್ವಾ? ಮನಸ್ಸಿನ ಸಂದೇಶ ಅಲ್ಲಿಗೆ ಹೋಗಿ ತಲುಪತ್ತೆ ಅಂತ. ಈ ಮನಸ್ಸಿನ ಸಂದೇಶವನ್ನು ಈ ಡಿವೈಸ್ಗಳಿಲ್ಲದೆ ಕಳಿಸೋಕೆ ಬರುತ್ತಾ ಅನ್ನೋದು ಒಂದು ವಿಷಯ. ಯಾವುದೂ ಡಿವೈಸ್ಗಳಿಲ್ಲದೆ ಕಳಿಸೋಕೆ ಬರುತ್ತಾ ಅನ್ನೋದು ವಿಷಯ. ಕಳಿಸೋಕೆ ಬರುತ್ತೆ ಅಂತ ಇವುಗಳು ಹೇಳ್ತಾ ಇದ್ದಾರೆ. ಮನಸ್ಸಿನಲ್ಲಿ ನೆನೆದ ಮಾತ್ರಕ್ಕೆ, ಅಂದುಕೊಂಡ ಮಾತ್ರಕ್ಕೇನೆ ಅದು ಇನ್ನೊಂದು ಮನಸ್ಸಿನಲ್ಲಿ ಪ್ರತಿಫಲಿಸತ್ತೆ ಅಂತ. ಹಾಗೊಂದು ಸಾಧ್ಯತೆ ಇದೆಯಾ ಅಂದರೆ, ಇವತ್ತು ಸಾಧ್ಯತೆಯನ್ನು ಪ್ರಾಯಶಃ ನಾವಂತೂ ಸಾಧ್ಯ ಮಾಡಿಕೊಂಡಿಲ್ಲ ಅನ್ನೋದು ಕಾಣಿಸುತ್ತೆ. ಗೊತ್ತಿಲ್ಲ, ವಿಜ್ಞಾನ ಹೀಗೆ ಮುಂದೋದರೆ ಅದು ಒಂದು ದಿವಸ ಬರ್ಬೋದು ಏನೋ ಗೊತ್ತಿಲ್ಲ. ಯಾಕೆ ಅಂದರೆ ಅದು ಆಗೋಲ್ಲ ಅಂತಲೂ ಹೇಳೋಕ್ಕಾಗಲ್ಲ. ನಮ್ಮ ಮನಸ್ಸಲ್ಲಿ ಬಂದ ಯೋಚನೆಗಳನ್ನೆಲ್ಲ ನಮ್ಮ ಕೈಯಲ್ಲಿರೋ ಡಿವೈಸ್ ಗುರುತಿಸ್ತಾ ಇದೆ ಅನ್ನೋದು ನಮಗೆ ಅರ್ಥ ಆಗ್ತಾ ಇದೆ. ಹೌದು, ಯೋಚನೆ ಮಾಡಿದರೆ ಸಾಕು, ಅದನ್ನು ಅದು ಸೋಷಿಯಲ್ ಮೀಡಿಯಾದಲ್ಲೋ ಇನ್ನೆಲ್ಲೋ ತೋರಿಸುತ್ತೆ ನಮಗೆ. ಚಪ್ಪಲಿ ತಗೋಬೇಕು ಅಂತ ಮನಸ್ಸಲ್ಲಿ ಆಲೋಚನೆ ಬಂದರೆ ಚಪ್ಪಲಿಯ ಆ್ಯಡ್ ಕಾಣಿಸುತ್ತೆ, ನಾವು ಅದನ್ನು ಸೂಕ್ಷ್ಮವಾಗಿ ಗಮನಿಸಿಲ್ಲ. ಅಂದರೆ ಈಗ ಮನಸ್ಸನ್ನು ಗುರುತಿಸೋದಕ್ಕೆ ಸಾಧ್ಯ ಇದೆ ಅನ್ನೋದೇನೋ ಒಂದು ಬಂದಿದೆಯಲ್ಲ, ಮುಂದೆ ಹೋದಾಗ ಗೊತ್ತಿಲ್ಲ, ಅದು ಬಂದ್ಬಿಡ್ಬೋದೇನೋ. ಬಟ್ ಆವಾಗಂತೂ ಅದಿತ್ತು. ಹಾಗಂತ ಅದು ಭಾಳ ಕಾಮನ್ ಆಗಿ ಏನೂ ಇರಲಿಲ್ಲ, ಕೆಲವರಿಗೆ ಸಾಧ್ಯ ಇತ್ತು. ಸತ್ಯವತಿಗೆ ಹೇಳಿದ್ರು, ನೆನಪು ಮಾಡಿಕೊಂಡ್ರೆ ಸಾಕು ನಾನು ಬರ್ತೀನಿ ಅಂತ. ಶಕ್ತಿ ವ್ಯಾಸರದ್ದು, ಸತ್ಯವತಿಯದ್ದಲ್ಲ. ಕರೆಸುವ ಶಕ್ತಿ ಸತ್ಯವತಿಯದ್ದಲ್ಲ. ಆದರೆ ಸತ್ಯವತಿಯ ಮನಸ್ಸಿನಲ್ಲಿ ಉಂಟಾದ ಯೋಚನೆಯನ್ನು ತಾನು ಗುರುತಿಸಬಲ್ಲೆ ಅಂತ ವ್ಯಾಸರು ಹೇಳಿದ್ರು ಅಂತ ಅದರ ಅರ್ಥ. ಓಕೆ, ಅಂದರೆ ನಿನ್ನ ಮನಸ್ಸಲ್ಲಿ ಒಂದು ಯೋಚನೆ ನನ್ನ ಬಗ್ಗೆ ಹುಟ್ಟಿದ ಕೂಡಲೇ ನನಗದು ಗೊತ್ತಾಗತ್ತೆ ಅಂತ. ಹಾಗಾಗಿ ನೀವು ಯಾವಾಗ ಮಹರ್ಷಿ ಆದರು ಅಂತ ಕೇಳಿದರೆ, ಈ ಮಾತು ಹೇಳುವಾಗಲೇ ಅವರಿಗೆ ವಿಶಿಷ್ಟವಾದ ಯಾವುದೋ ಒಂದು ಶಕ್ತಿ ಇದೆ ಅಂತಾಯಿತು. ನಾವು ಇದನ್ನು ತಪಶಕ್ತಿ ಅಂತ ಕರಿತೀವಿ. ಇಂಥದ್ದು ಯಾವುದೇ ಇದ್ರೂ ಅದಕ್ಕೆ ಹೆಸರು ಏನು ಅಂದರೆ ತಪಶಕ್ತಿ ಅಂತ. ತಪಶಕ್ತಿ ಅಂತ ಯಾಕೆ ಕರಿತೀವಿ ಅದನ್ನು ಅಂದರೆ, ಅದು ತಪಸ್ಸಿನಿಂದ ಲಭ್ಯವಾಗುವ ಶಕ್ತಿ ಅಂತ. ಆ ಶಕ್ತಿ ಪಡ್ಕೊಳ್ಳೋದು ಹೇಗೆ ಅಂದರೆ, ತಪಸ್ಸು ಮಾಡಿದರೆ ಶಕ್ತಿ ಸಿಗತ್ತೆ ಅಂತ. ಇನ್ನೂ ತಪಸ್ಸು ಮಾಡಿಲ್ಲ ಅವರು, ಆಗಲೇ ಸಿಕ್ಕಿದೆ ಅಂತ ಅಂದರೆ, ಅಲ್ಲಿ ಹುಟ್ಟಿ ಬಂದ ವ್ಯಾಸರಿದಾರಲ್ಲ ಅವರು ಕಾಣಿಸಿಕೊಂಡವರು ಅಂತ ಅಷ್ಟೇನೆ. ಹುಟ್ಟಿ ಬಂದವರು ಅನ್ನೋದಕ್ಕರ್ಥ ಕಾಣಿಸಿಕೊಂಡವರು ಅಂತ. ಹಾಗೇನೆ ಹಾಗಾಗಿಯೇ ಅವರು ಅಷ್ಟು ಎತ್ತರ ಬೆಳೆದಿದ್ದು, ಮತ್ತು ಅಷ್ಟು ಬೆಳೆಯುವಾಗ ಅವರಿಗೆ ಮಾತು ಬರ್ತಿತ್ತು, ಈ ಶಕ್ತಿಯೂ ಇತ್ತು ಅಂತ ಅಂದಾಗ ಏನಂದರೆ ಗೋಚರಿಸಿದರು ಅಂತ ಹೇಳಬೇಕು ಅವರನ್ನು. ವ್ಯಾಸರು ಹುಟ್ಟಿದರು ಅಂತ ಹೇಳೋದಕ್ಕಿಂತ ಗೋಚರಿಸಿದರು ಅಂತ. ಹಾಗೆ ಗೋಚರಿಸಿದವರು ತಪಸ್ಸಿಗೆ ಹೋದರು, ಸುದೀರ್ಘ ಕಾಲ ಅವರು ತಪಸ್ಸು ಮಾಡಿದ್ರು ಅಂತ. ವ್ಯಾಸರದ್ದೇನು ಅಂದರೆ, ಅವರ ಚರಿತ್ರೆಯನ್ನು ಭಾಳ ಕಡಿಮೆ ಹೇಳ್ಕೊಳ್ತಾರೆ ಅವರು. ಅವರೇ ಬರೆದಿದ್ದಾರೆ ಮಹಾಭಾರತವನ್ನು, ಅವರೇ ಬರೆದಿದ್ದಾರೆ 18 ಪುರಾಣಗಳನ್ನು. ಆದರೆ ತಮ್ಮ ಬಗ್ಗೆ ಬಹಳ ಕಡಿಮೆ ಮಾತಾಡ್ಕೋತಾರೆ ಅವರು ಅದರಲ್ಲಿ. ಆದರೆ ಅಲ್ಲಿ ಇಲ್ಲಿ ಸಾಂದರ್ಭಿಕವಾಗಿ, ಶಾಸ್ತ್ರೀಯ ಭಾಷೆಯಲ್ಲಿ ಹೇಳಬೇಕು ಅಂದರೆ ಆನುಷಂಗಿಕವಾಗಿ ಬಂದ ಅಂತ. ಅಂದರೆ ಅಲ್ಲಿ ಯಾವುದೋ ಒಂದು ಕಾರಣ ಇದೆ, ಆವಾಗ ಇವರ ಪ್ರಸ್ತಾಪ ಆಗಿದೆ. ಅಲ್ಲಿ ಏನೋ ಒಂದು ಘಟನೆ ನಡೆದಿದೆ, ಆವಾಗ ಇವರ ಉಪಸ್ಥಿತಿ ಇದೆ. ಹಾಗೆ ಬಂದ ಅಂಶಗಳನ್ನು ಇಟ್ಕೊಂಡು ವ್ಯಾಸಚರಿತ್ರೆಯನ್ನು ಗುರುತಿಸಬೇಕೇ ಹೊರತು ಅವರು ತಾನು ಇಂಥವನು, ತಾನು ಹೀಗೆ ಅಂತ ಹೇಳ್ಕೊಳ್ಳೋದೇ ಇಲ್ಲ. ಈಗ ವ್ಯಾಸರು ತಾನು ಹುಟ್ಟಿದ್ದು ಹೇಗೆ ಅಂತ ಅವರೆಲ್ಲೂ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ.
ಅದನ್ನು ಸತ್ಯವತಿ ಹೇಳ್ತಾಳೆ ಹೀಗೊಂದು ನಡೀತು ಅಂತ. ಆ ಸಂದರ್ಭ ಬಂದಾಗ ಹೇಳ್ಕೊಳ್ತಾಳೆ. ಹೀಗೆ ಅವರು ತಮ್ಮ ಕತೆಗಳನ್ನು ತನ್ನಷ್ಟಕ್ಕೆ ಅದು ಬಂದಿದ್ದನ್ನು ಮಾತ್ರ ಬರೆದಿದ್ದಾರೆ ಅವರು. ಯಾಕೆ ಹೇಳಿದೆ ಇದನ್ನು ಅಂದರೆ, ಅವರು ತಪಸ್ಸಿಗೆ ಹೋದರು ಅಂತಂದಾಗ ಎಲ್ಲಿ ತಪಸ್ಸು ಮಾಡಿದ್ರು, ಎಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು, ಹೇಗೆ ತಪಸ್ಸು ಮಾಡಿದ್ರು ಅನ್ನೋದೆಲ್ಲ ಏನು ತುಂಬ ಸಿಗೋದಿಲ್ಲ. ಓಕೆ, ತುಂಬ ಸಿಗೋದಿಲ್ಲ ಅಲ್ಲಿ. ಆದರೆ ತಪಸ್ಸಂತೂ ಮಾಡಿದ್ರು. ಹಿಮಾಲಯದ ತಪ್ಪಲಿನಲ್ಲಿ ಅವರ ಆಶ್ರಮಗಳಿತ್ತು ಅನ್ನೋದು ಗೊತ್ತಾಗತ್ತೆ. ವ್ಯಾಸಾಶ್ರಮ ಅನ್ನೋದನ್ನು ಹಿಮಾಲಯದಲ್ಲೂ ನೋಡ್ತೀವಿ ಇವತ್ತು. ಬೇರೆ ಬೇರೆ ಪುರಾಣಗಳಲ್ಲಿ ನೋಡಿದಾಗ ಇನ್ನೂ ಕೆಲವು ಕಡೆಯಲ್ಲಿ ತೀರ್ಥಕ್ಷೇತ್ರಗಳ ಬಗ್ಗೆ ಬರೆಯುವಾಗ ಇಲ್ಲಿ ವ್ಯಾಸಾಶ್ರಮ ಇತ್ತು ಅನ್ನುವ ಮಾತುಗಳು ಬರುತ್ತೆ. ಹಾಗಾಗಿ ಸಾಧಾರಣ ಈ ಮಹರ್ಷಿಗಳು ಒಂದೇ ಕಡೆಗೆ ಆಶ್ರಮ ಕಟ್ಕೊಂಡೇ ಏನಿರ್ತಾ ಇರಲಿಲ್ಲ. ಅವರು ಒಂದೊಂದು ಸ್ಥಳದಲ್ಲಿ ಒಂದಿಷ್ಟು ಕಾಲ ಇದ್ದು ಯಾವುದೋ ಕಾರಣಕ್ಕೆ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಗೋದು ಹೀಗೆಲ್ಲ ಮಾಡ್ತಾ ಇದ್ರು ಅವರು. ಆದರೆ ಮೋಹ ಕಳೆದುಕೊಳ್ಳೋದಲ್ವ ಅವರ ಮುಖ್ಯ ವಿಷಯ. ಮೋಹ ಕಳೆದುಕೊಳ್ಳೋದು ಅಂದರೆ ಯಾವುದ್ರ ಜೊತೆಗೂ ಅಂಟಿರಬಾರದು ಅಂತ. ಹಾಗಾಗಿಯೇ ಉದ್ದೇಶಪೂರ್ವಕವಾಗಿ ಅವ್ರು ಜಾಗ ಬಿಡ್ತಾ ಇದ್ರು ಏನೋ ಅಂತ. ಯಾಕೆಂದರೆ ನಮಗೆ ಒಂದು ಜಾಗದಲ್ಲಿ ಇದ್ದು ಕೂಡಲೇ ಅದ್ರ ಜೊತೆಗೆ ಒಂದು ನಂಟು ಬೆಳೆಯತ್ತೆ. ನನ್ನೂರು ಅಂತ ಒಂದು ಬಂದುಬಿಡತ್ತಲ್ಲ, ಅದು ಬರಬಾರದು ಅಂತ ಇರಬೇಕು ಅವರಿಗೆ. ಇಡೀ ಭೂಮಿಯೇ ನನ್ನದು, ಇಡೀ ಸೃಷ್ಟಿಯೇ ನನ್ನದು ಅನಿಸ್ಬೇಕೇ ಹೊರತು ನಿರ್ದಿಷ್ಟ ಒಂದು ಸ್ಥಳ ಅಲ್ಲ ಅನ್ನೋ ತರಹ ಯೋಚನೆ ಮಾಡುವವರಲ್ಲ ಅವರು. ಹಾಗಾಗಿ ಹಲವು ಜಾಗಗಳಲ್ಲಿ ವ್ಯಾಸಾಶ್ರಮ ಅನ್ನೋದು ಕಾಣಿಸಿದೆ. ಅವ್ರು ಎಲ್ಲೋ ಒಂದು ಕಡೆ ತಪಸ್ಸು ಮಾಡಿದರು ಅಂತ. ಹೀಗೆ ತಪಸ್ವಿಯಾಗಿ ಮಹರ್ಷಿಗಳಾಗಿ ಅವರು ಕಾಣಿಸಿಕೊಂಡಿದ್ದು. ಅಂದರೆ ಕಾಣಿಸಿಕೊಳ್ಳುವಾಗಲೇ ಅವರಿಗೆ ತಪಶ್ಶಕ್ತಿ ಇತ್ತು ಹಾಗಂತ ಅವರು ತಪಸ್ಸು ಮಾಡದೆ ಕುಳಿತುಕೊಳ್ಳಿಲ್ಲ, ಮತ್ತೆ ತಪಸ್ಸು ಮಾಡಿದ್ರು. ಸುದೀರ್ಘ ಕಾಲ ತಪಸ್ಸು ಮಾಡಿದ್ರು ಮತ್ತು ಅತಿ ಕ್ಲಿಷ್ಟಕರವಾದ ವಿಧಾನದಲ್ಲಿ ತಪಸ್ಸು ಮಾಡಿದ್ರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಅಂದರೆ ಸಹಜವಾದ ನಿತ್ಯದ ಕ್ರಿಯೆಗಳನ್ನೆಲ್ಲ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅದೇನೂ ಇಲ್ಲದೆ, ಅಂದರೆ ಒಂದು ಕೂದಲಿಗೂ ಒಂದು ಸಂಸ್ಕಾರ ಇಲ್ಲದೆ, ಚರ್ಮಕ್ಕೂ ಸಂಸ್ಕಾರ ಇಲ್ಲದೆ, ಅಂದರೆ ಜಿಡ್ಡುಗಟ್ಟಿದ ಕೂದಲುಗಳು, ಒರಟಾಗಿ ಹೋದ ಚರ್ಮ, ಬಿರಿದ ಚರ್ಮ, ಹೀಗೆ ಅಂದರೆ ಇಡೀ ದೇಹದ ಕುರಿತಾಗಿ ಸ್ವಲ್ಪವೂ ನಿಗಾ ವಹಿಸದೆ ಅವರು ತಪಸ್ಸು ಮಾಡಿದರು ಅನ್ನೋದು ಗೊತ್ತಾಗುತ್ತೆ ಮುಂದಿನದ್ದು ನೋಡಿದಾಗ. ಹಾಗಾಗಿ ಅವರು ಹುಟ್ಟಿದ ಕೂಡಲೇ ವ್ಯಾಸರು ಮಾಡಿದ್ದೇನು ಅಂದರೆ ಸುದೀರ್ಘ ಕಾಲ ಅತಿಘೋರವಾದ ತಪಸ್ಸು ಮಾಡಿದ್ರು ಅನ್ನೋದು ಗೊತ್ತಾಗತ್ತೆ.